ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಸುಧಾ ದರ್ಶಂಗಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹೊಸ ಬಾಣಲಿ ತೊಗೊಂಡಿದ್ದೆ. ಎಲ್ಲರೂ ತೊಗೊಂಡಿರ್ತಾರೆ. ಎಲ್ಲರೂ ಒಂದು ಸಲ ವಾಶ್ ಮಾಡಿ ಅದನ್ನು ಬಳಸ್ತಾರೆ. ಆದರೆ ಅದರಿಂದ ಎಷ್ಟು ಕೆಮಿಕಲ್ ಇರುತ್ತೆ ಅಂತ ತೋರಿಸ್ತೀನಿ ನಾನು. ಮತ್ತು ಏನಂದರೆ ಅದು ಸ್ಟಿಕ್ಕರ್ ಇದಿರುತ್ತಲ್ಲ, ಅದನ್ನು ಹೇಗೆ ತೆಗೆಯೋದು ಅಂತ ಹೇಳ್ತೀನಿ. ಫಸ್ಟು ಸ್ಟವ್ ಆನ್ ಮಾಡಿ ಸ್ವಲ್ಪ ಬಿಸಿ ಮಾಡಿ, ಈ ಥರ ಸ್ವಲ್ಪ ಬಿಸಿ ಆದಾಗ ಅದು ಸ್ಪೂನು ಅಥವಾ ಚಾಕಿಂದ ಈ ಥರ ತೆಗೆದ್ರೆ ನೀಟಾಗಿ ಬರುತ್ತೆ. ನೋಡಿ, ನೀಟಾಗಿ ಬರ್ತಿದೆ. ಮತ್ತು ಅದು ಸ್ಟಿಕ್ಕರ್ ಎಲ್ಲ ಇದ್ದರೆ ಅದು ಕಪ್ಪು ಕಪ್ಪು ಕಲೆಗಳ ಥರ ಆಗುತ್ತೆ. ಹಾಗಾಗಿ ಈ ಥರ ಒಂದು ಸಲ ಸ್ಟಿಕ್ಕರ್ನ ನೀಟಾಗಿ ತೆಗೆದ್ರೆ ಚೆನ್ನಾಗಿರುತ್ತೆ. ತೆಗ್ದಿದ್ದೀನಿ. ಮತ್ತು ಪಾತ್ರೆ ಒಳಗಡೆ ಎಲ್ಲ ತುಂಬ ವೈಟಾಗಿ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸಲ ವಾಶ್ ಮಾಡಿ ಅದನ್ನು ಯೂಸ್ ಮಾಡ್ತೀರಾ. ಆದರೆ ಒಂದು ಸಲ ವಾಶ್ ಮಾಡಿ ಯೂಸ್ ಮಾಡಬೇಡಿ. ಯಾಕಂದರೆ ಅದರಲ್ಲಿ ಕಾರ್ಬನ್ ಪಾಲಿಶ್ ಇರುತ್ತೆ. ಅದು ಎಷ್ಟು ಇರುತ್ತೆ ಅಂದರೆ 3-4 ಸಲ ತೊಳೆದ್ರೂ ಅದು ಹೋಗಿರಲ್ಲ. ನಾನು ತೋರಿಸ್ತೀನಿ ನೋಡಿ. ಈಗ ಒಂದು ಸಲ ವಿಮ್ ಲಿಕ್ವಿಡಲ್ಲಿ ವಾಶ್ ಮಾಡಿದ್ದೀನಿ ನೋಡಿ, ಏನೂ ಇಲ್ಲ ಅನ್ನೋ ಥರ ಕಾಣಿಸ್ತಿದೆ. ಈಗ ನಾನು ಮತ್ತೆ ವಾಶ್ ಮಾಡ್ತಿದ್ದೀನಿ. ರಂಗೋಲಿ ಪುಡಿನ ಹಾಕಿ ಉಜ್ಜ್ತಾ ಇದ್ದೀನಿ. ನೋಡಿ ಎಷ್ಟು ಕಪ್ಪು ಬಿಡ್ಕೊಳ್ತಾ ಇದೆ. ಇದು ಕಾರ್ಬನ್ ಪಾಲಿಶ್ ಅಂತಾರೆ ನೋಡಿ. ಪಾತ್ರೆ ತುಂಬ ವೈಟಾಗಿತ್ತು, ಆದರೆ ಇದು ರಂಗೋಲಿ ಪುಡಿ ಹಾಕಿ ಉಜ್ಜಿದಾಗ ಅದು ಎಷ್ಟು ಇದಾಗ್ತಿದೆ ನೋಡಿ. ಆ ಪೌಡರ್ ಎಲ್ಲ, ಕಾರ್ಬನ್ ಪಾಲಿಶ್ ಎಲ್ಲ ಬಿಟ್ಕೊಳ್ತಾ ಇದೆ. ಇದು ಕೇವಲ ಪಾತ್ರೆ ತೊಳೆಯೋ ಸೋಪು ನೀರಿಂದ ಇದು ಸುಲಭವಾಗಿ ಹೋಗೋದಿಲ್ಲ. ಇದನ್ನು ಸ್ವಚ್ಛಗೊಳಿಸದೆ ಬಳಸಿದರೆ ಏನಾಗುತ್ತೆ ಅಂದರೆ ಆಹಾರದ ರುಚಿ ಮತ್ತು ವಾಸನೆ ಬದಲಾಗುತ್ತೆ. ಮತ್ತು ಕಪ್ಪು ಕಲೆಗಳು ಆಹಾರಕ್ಕೆ ಅಂಟುತ್ತೆ. ಅಂದರೆ ಅದು ಕಾರ್ಬನ್ ಪಾಲಿಶು ಊಟದ ಜೊತೆ ಸೇರುತ್ತೆ. ನಾವು ಏನು ಅಡುಗೆ ಮಾಡ್ತೀವಿ ಅದ್ರ ಜೊತೆ ಸೇರುತ್ತೆ. ಕೆಲವರಿಗೆ ಹೊಟ್ಟೆ ನೋವಾಗುತ್ತೆ ಮತ್ತು ವಾಂತಿ ವಾಕರಿಕೆ ಬರೋ ಥರ ಆಗುತ್ತೆ. ಈ ಥರ ಕೆಲವೊಂದು ಪ್ರಾಬ್ಲಮ್ಗಳೆಲ್ಲ ಆಗುತ್ತೆ. ನಾವು ಪಾತ್ರೆನ ಸ್ವಚ್ಛವಾಗಿ ತೊಳೆದು ಯೂಸ್ ಮಾಡಿದ್ರೇ ಅದು ಇದು ಏನಾದರೂ ಇದಾದರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇಷ್ಟು ಕಾರ್ಬನ್ ಪಾಲಿಶ್ ಇರುತ್ತೆ. ನಾವು ನೀಟಾಗಿ ವಾಶ್ ಮಾಡಿ ನಾವು ಅದನ್ನು ಯೂಸ್ ಮಾಡಬೇಕು. ಸ್ಟೀಲ್ ಸ್ಕ್ರಬ್ನಿಂದ ಉಜ್ಜಿದ್ರೆ ಅದು ಏನಾಗುತ್ತೆ, ಪಾತ್ರೆಗಳು ಗೀರಾಗುತ್ತೆ. ಹಾಗಾಗಿ ನೀಟಾಗಿ ತೊಳಿಬೇಕು. ನೀವು ಈ ಥರ ಒಂದು 2-3 ಸಲ ತೊಳೆಯೋಕ್ಕಾಗಲ್ಲ ಅಂದರೆ ಚಪಾತಿ ಹಿಟ್ಟನ್ನು ಪಾತ್ರೆಗೆ ನೀರು ಹಾಕ್ತೇನೆ ಹೊಸ ಪಾತ್ರೆ ತಂದಾಗ ಚಪಾತಿ ಹಿಟ್ಟನ್ನು ಹಾಕಿ ನೀಟಾಗಿ ಸ್ಕ್ರಬ್ ಮಾಡಿ ಉಜ್ಜಿದಾಗ ಒಂದು 2 ಸಲ ಉಜ್ಜಿ, ಒಂದು ಅರ್ಧ ಕಪ್ಪು ಚಪಾತಿ ಹಿಟ್ಟನ್ನ ಪಾತ್ರೆಗೆ ಹಾಕಿ ನೀಟಾಗಿ ಉಜ್ಜಿದಾಗ ಆ ಕಾರ್ಬನ್ ಪಾಲಿಶ್ ಎಲ್ಲ ಆ ಹಿಟ್ಟಿಗೆ ಅಂಟ್ಕೊಳ್ಳುತ್ತೆ. ಆಮೇಲೆ ಪಾತ್ರೆನ ಬಿಸಿ ನೀರಲ್ಲಿ ಒಂದು 2 ಸಲ ತೊಳೆದು ಯೂಸ್ ಮಾಡ್ಬೋದು. ನಾನು 3 ಸಲ 4 ಸಲ ತೊಳೆದ್ರೂ ಅದು ಹೋಗಿರಲ್ಲ. ನಿಮಗೆ ತೋರಿಸ್ತೀನಿ ನೋಡಿ ಬೇಕಿದ್ರೆ. ಎಲ್ಲ ಪಾತ್ರೆಯಲ್ಲೂ ಕೂಡ ಇರುತ್ತೆ ಇದು ಕಾರ್ಬನ್ ಪಾಲಿಶು. ಬಾಣಲಿನ ಬಿಸಿ ಮಾಡ್ತಿದ್ದೀನಿ ನಾನು 2 ಸಲ ವಾಶ್ ಮಾಡಿದ್ದೀನಿ. 2 ಸಲ ವಿಮ್ ಲಿಕ್ವಿಡ್ಡು ಮತ್ತು 2 ಸಲ ರಂಗೋಲಿ ಪೌಡರ್ ಹಾಕಿ ಉಜ್ಜಿದ್ದೀನಿ. ಆದರೂ ನೋಡಿ ಹೆಂಗೆ ಬರುತ್ತೆ ಇದು. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನಾನು. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ದಯವಿಟ್ಟು ಎಲ್ಲರೂ ಪಾತ್ರೆ, ಹೊಸ ಪಾತ್ರೆ ತೊಗೊಂಡು ಬಂದಾಗ ನೀಟಾಗಿ ವಾಶ್ ಮಾಡಿ ಯೂಸ್ ಮಾಡಿ. ನಾನು ಒಂದು ಬಟ್ಟೆ ಬ್ಯಾಗ್ ತೊಗೊಳ್ತಾ ಇದ್ದೀನಿ. ಬಟ್ಟೆ ಬ್ಯಾಗ್ ಇಲ್ಲ ಅಂದರೆ ಟಿಶ್ಯೂನಾರು ಯೂಸ್ ಮಾಡ್ಬೋದು. ನೀಟಾಗಿ ಮಡಿಸ್ಕೊಳ್ತಾ ಇದ್ದೀನಿ ಬಟ್ಟೆ ಬ್ಯಾಗ್ನ. ಇದರಿಂದ ಆ ಕಾರ್ಬನ್ ಪಾಲಿಶಿಂದ ಕೆಲವೊಂದು ಪ್ರಾಬ್ಲಮ್ಗಳಾಗ್ಬೋದು.
ಹಾಗಾಗಿ ಹೊಸ ಪಾತ್ರೆ ತಂದಾಗ ನೀಟಾಗಿ ವಾಶ್ ಮಾಡಿ ಯೂಸ್ ಮಾಡಿ. ನೋಡಿ 4 ಸಲ ವಾಶ್ ಮಾಡಿದ್ದೀನಿ, ಆದರೂ ಕೂಡ ಬರ್ತಾಯಿದೆ. ನೋಡಿ ಯಾವ ಥರ ಬರ್ತಿದೆ. 1 ಸಲ 2 ಸಲ ತೊಳೆದ್ರೆ ಇದು ಹೋಗಲ್ಲ, 4-5 ಸಲ ವಾಶ್ ಮಾಡಬೇಕು. ಮತ್ತು ಬಿಸಿನೀರು ಮತ್ತು ಸ್ಕ್ರಬ್ನಿಂದ ಸ್ವಲ್ಪ ಉಜ್ಜಿ ನೀಟಾಗಿ ವಾಶ್ ಮಾಡಿ. ನಿಮಗೆ ಈ ಥರ ವಾಶ್ ಮಾಡೋಕ್ಕಾಗಲಿಲ್ಲ ಅಂದರೆ ಚಪಾತಿ ಹಿಟ್ಟನ್ನು ಹಾಕಿ ಒಂದು 2 ಸಲ ಉಜ್ಜಿದಾಗ ಕಾರ್ಬನ್ ಪಾಲಿಶ್ ಎಲ್ಲ ಆ ಹಿಟ್ಟಿಗೆ ಆಗುತ್ತೆ. ಆವಾಗ ನೀವು ಒಂದು 2 ಸಲ ವಾಶ್ ಮಾಡಿ ಬಿಸಿನೀರಲ್ಲಿ ಯೂಸ್ ಮಾಡ್ಬೋದು. ನೋಡಿ ಇದು ಹೊಟ್ಟೆ ಒಳಗಡೆ ಹೋಗುತ್ತೆ. ಹಾಗಾಗಿ ನೋಡಿ ಹೊಸ ಪಾತ್ರೆ ತಂದಾಗ ನೀಟಾಗಿ ವಾಶ್ ಮಾಡಿ ಯೂಸ್ ಮಾಡಿ. ಎರಡೆರಡು ಸಲ ಉಜ್ಜಿದ್ರೂ ಇನ್ನೂ ಬರ್ತಾನೆ ಇದೆ ನೋಡಿ. ಪಾತ್ರೆ ಮೇಲ್ಗಡೆ ಏನೂ ಕೊಳೆ ಇಲ್ಲ ಅನ್ನೋ ಥರ ಕಾಣಿಸುತ್ತೆ, ಆದರೆ ನಾವು ಈ ಥರ ಇದು ಮಾಡಿದಾಗ ಅದು ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ. ಪಾತ್ರೆ ಮಾತ್ರ ಪಳಪಳ ಅಂತ ಉಳಿತಾ ಇದೆ. ದಯವಿಟ್ಟು ಯಾರು ಒಂದು ಸಲ ವಾಶ್ ಮಾಡಿ ಯೂಸ್ ಮಾಡಬೇಡಿ, ಇದರಿಂದ ಏನೇನೋ ಪ್ರಾಬ್ಲಮ್ಗಳಾಗುತ್ತೆ. ಹಾಗಾಗಿ ನೀಟಾಗಿ ವಾಶ್ ಮಾಡಿ, ಬಿಸಿನೀರಲ್ಲಿ ವಾಶ್ ಮಾಡಿ. ನಾನು ಮತ್ತೆ ಬಿಸಿ ನೀರನ್ನು ಕುದಿಸ್ತಾ ಇದ್ದೀನಿ ಅದರಲ್ಲಿ ಪಾತ್ರೆಯಲ್ಲಿ. ಚೆನ್ನಾಗಿ ತೊಳೆದು 4-5 ಸಲ ಯೂಸ್ ಮಾಡಿ. ನೀರು ಚೆನ್ನಾಗಿ ಕುದ್ದು ಮತ್ತೆ ನಾನು ಇನ್ನೊಂದು 2 ಸಲ ವಾಶ್ ಮಾಡಿ. ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋ